ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತು ಎಲ್ಲರೂ ಅಲ್ಲಿ ನಿಂತ್ಕೊಂಡು ಅಲ್ಲಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಳೆ ನಮ್ಮ ಮೇಡಮ್ ಅವರು. ಅಲ್ಲಿ ಏನು ರೆಡಿ ಆಗಿದ್ದಾರೆ ಅವರು. ಇವಾಗ ಎಲ್ಲರೂ ರೆಡಿ ಆಗಿಬಿಟ್ಟು ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನಾನು, ಅಮ್ಮ, ಗೊಂಬೆ, ವೈಷ್ಣವ್ ಬರ್ತಾನಲ್ವೋ ಗೊತ್ತಿಲ್ಲ. ವೈಷ್ಣವು, ವೈಭವ್, ಆನಂದ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅಂದರೆ ತುಂಬ ದಿನ ಆಗಿತ್ತು. ತುಂಬ ದಿನದಿಂದ ಮುಕ್ತಿನಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಆಸೆ ಇಟ್ಕೊಂಡಿದ್ವಿ. ಬಟ್ ಏನಾದರೂ ಒಂದು ಕಾರಣದಿಂದ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಸೊ ಅದರಿಂದ ಇವಾಗ ಎಲ್ಲರೂ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಹೋಗ್ತಾ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಫಸ್ಟ್ ಅಮ್ಮ ಮನೆಗೆ ಹೋಗ್ಬಿಡ್ತೀವಿ. ಅಮ್ಮ ಮನೆಗೆ ಹೋಗಿ ಅಲ್ಲಿ ಅವ್ರನ್ನ ಕರ್ಕೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು. ಹಾಗಾದರೆ ಬನ್ನಿ, ನಿಮಗೂ ಕೂಡ ತೋರಿಸ್ತೀನಿ ಮುಕ್ತಿನಾಗ ದೇವಸ್ಥಾನ. ಇನ್ನು ಯಾರ್ಯಾರು ನೋಡಿಲ್ಲ ಎಲ್ಲರೂ ನೀವು ಕೂಡ ನೋಡ್ದಂಗೂ ಆಗುತ್ತೆ. ಅವಳು ನೋಡಿದಾಳೆ, ಎಷ್ಟೊಂದು ಸಲ ನೋಡಿದಾಳೆ. ಬಟ್ ಆದರೆ ಅವಳು ಚಿಕ್ಕವಳಿದ್ಲಲ್ವಾ ಆವಾಗ. ಬಂಗಾರಿ ಎಷ್ಟೊಂದು ಸಲ ಹೋಗಿದ್ದೆ ಬಂಗಾರಿ ನೀನು? 2 ಸಲಿನೋ 3 ಸಲಿನೋ ಇವಳು ನಾನು ನೀವು ಎಲ್ಲರೂ ಹೋಗಿದ್ವಿ. ಆಮೇಲೆ ನಮ್ಮ ಅಣ್ಣನ ಒಂದ್ಸಲಿ ಕರ್ಕೊಂಡೋಗ ಇದಕ್ಕೆ ವೈಭವ್ ಇರ್ಲಿಲ್ಲ ಅವಾಗ. ವೈಷ್ಣವು, ಗೊಂಬೆ, ಅಮ್ಮ ಎಲ್ಲರೂ ಹೋಗೋರು ಒಂದ್ಸಲಿ. ಆಗೈತೆ. ಆನಂದ ರೆಡಿ ಆಗ್ಬಿಟ್ಟು ಇದ್ ಮಾಡ್ತಾವನೆ. ನಮ್ಮ ಆನಂದ ಎಷ್ಟು ಚೆನ್ನಾಗಿ ಮುಖ ಝೂಮ್ ಹಾಕ್ಬೇಕು. ಅವಳು ಹೆಂಗೆ ಕಾಣಿಸ್ತಾಳೆಲ್ಲ, ಜಡೆ ಬಂದ್ಬಿಟ್ರೆ ಚೆನ್ನಾಗಿ ಕಾಣಿಸ್ತಾಳೆ. ಜಡೆ ಬರೋವರೆಗೂ ಕಷ್ಟ ಹೇಳ್ದು. ಮುಖದ ಮೇಲೆ ಶ್ಯಾಡೋ ಬೀಳುತ್ತೆ ಇಲ್ಲಿದ್ರೆ. ಲೈಟ್ ಹಾಕೋಣ. ಅಯ್ಯೋ, ಏನೇನೋ ಮಾತು ಕಲ್ತ್ಬಿಟ್ಟವಳೆ ನಡುವೆ. ಅದು ಏನೇನು ಹೇಳ್ತಾಳೋ ಅವಳಿಗೆ ಅರ್ಥ ಆಗಬೇಕು. ನಾವು ಮಾತಾಡೋದಕ್ಕಿಂತ ಹೆಚ್ಚಾಗಿ ಅವಳಿಗೆ ಮಾತುಗಳು ಬರುತ್ತೆ ಇವಾಗ. ಅಪ್ಪ ಹೋಗೋಣ ಫಸ್ಟ್. ಇವಾಗ ಬೇಗ ಹೊರಟ್ಬಿಟ್ಟು, ಇವಾಗ ಆಲ್ರೆಡಿ ಟೈಮ್ ಎಷ್ಟು ಗೊತ್ತಾ? 1:15 ಆಗಿದೆ. ಬನ್ನಿ ಹಾಗಾದರೆ ನಮ್ಮ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಹೋಗ್ತಾ. ನೆಕ್ಸ್ಟ್ ಮಂಡೇ ನಂದು ನನ್ನ ಆ್ಯನಿವಲ್ ಡೇ. ಅದಕ್ಕೆ ಎಲ್ಲರೂ ಅದೇನೇನೋ ಹೇಳ್ತಾಳೆ. ಅದೇನೋ ನೆಕ್ಸ್ಟ್ ವೀಕು ಗೊಂಬೆದು ಸ್ಕೂಲಲ್ಲಿ ಮಾಡಿಲ್ಲ ಆ್ಯನಿವಲ್ ಡೇ. ಗೊಂಬೆದು ಸ್ಕೂಲಲ್ಲಿ ನೆಕ್ಸ್ಟ್ ವೀಕ್ ಆ್ಯನ್ಯುವಲ್ ಡೇ ಇದೆ. ಅದಕ್ಕೆ ಅವಳು ಇವಾಗಲೇ ಇನ್ವೈಟ್ ಮಾಡ್ತಿದ್ದಾಳೆ ನಿನ್ನ. ಏನಂತ ಇನ್ವೈಟ್ ಮಾಡ್ತೀಯ ಮಾಡು. ಹಾಯ್ ಫ್ರೆಂಡ್ಸ್, ನೆಕ್ಸ್ಟ್ ಮಂಡೇ ಅಲ್ಲ, ಸಂಡೇ ಆ್ಯನಿವಲ್ ಡೇ ಐತೆ. ಅದಕ್ಕೆ ಬ್ಲಾಗ್ಸ್ ನೋಡಿ. ಎಲ್ಲಿರೋದು ನಿಮ್ಮ ಆ್ಯನ್ಯುವಲ್ ಡೇ ಹೇಳ್ಬಿಡು. ಗೊತ್ತಿಲ್ಲ. ದಯಾನಂದ ಕಾಲೇಜ್ ಇದೆ ಅಲ್ಲ, ಅಲ್ಲಿ ಆಡಿಟೋರಿಯಮಲ್ಲಿ ಇದು ಆ್ಯನ್ಯುವಲ್ ಡೇ ನಡೀತಾ ಇದೆ ಈ ಸಲ ಅಲ್ಲಿ ಮಾಡ್ತಾರೆ. ಸರಿ, ಹಾಗಾದ್ರೆ ಹೋಗೋಣ. ವರ್ಷನೂ ಚೆನ್ನಾಗಿ ಮಾಡ್ತಾರೆ. ವರ್ಷನೂ 1,500 2,000 ಈಸ್ಕೊತಾರೆ ಎಲ್ಲ. ಒಂದು ಮಗುವಿಂದ 1,000 ಇಲ್ಲಿ 1,500 ಈ ಸಲ ಈಸ್ಕೊಂಡ್ರದು ಅವ್ರಿಗೆ. ಇನ್ನೇನು ಅಷ್ಟು 1000 ಜನ ಮಕ್ಕಳಿದ್ದಾರೆ. ಚೆನ್ನಾಗಿ ಮಾಡೇ ಮಾಡ್ತಾರೆ ಒಬ್ವಿಯಸ್ಲಿ. ಏನು ಮಾಡೋಕ್ಕಾಗಲ್ಲ, ಇದೆಲ್ಲ ಒಂದೊಂದು ಬಿಸ್ನೆಸ್. ಇವಾಗೆಲ್ಲ ಎಜುಕೇಷನ್ ಅನ್ನೋದು ಬಿಸ್ನೆಸ್ ಆಗಿಬಿಟ್ಟಿದೆ, ಎಜುಕೇಷನ್ ಆಗಿಲ್ಲ. ಬನ್ನಿ ಹೋಗೋಣ. ಏನಕ್ಕೆ 1 ಅವರ್ ಮಾಡುತ್ತೆ ಹೇಳೋ ಅಜ್ಜಿ ಬರೋದು? ಕೊಳಕೆ ಆಗ್ಬಿಟ್ಟೊಳೆ ಗೊಂಬೆ. ಅಲ್ಲಿ ಮೂಗು ಅಲ್ಲಿಡು ಅಪ್ಪ ರಾಮ. ಕೊಳಕಿ ಸುಬ್ಬಿ ಎಲ್ಲ ಅವರಲ್ಲಮ್ಮ. ಇವ್ ಕಾಣಿಸ್ತಾನಿಲ್ಲ ಅಂದ್ರೆ ಇವ್ರಿಬ್ರನ್ನ ಕರ್ಕೊಂಡು ಇವತ್ತೇ ಅಲ್ಲ ಫಸ್ಟ್ ಟೈಮ್ ಹೋಯ್ತಾರದು. ಯಾವಾಗ ಅವಳು ಇರೋಳು? ಇನ್ನು ಆಮೇಲೆ ಟೈಮ್ ಇಲ್ಲ. ಅದಕ್ಕೇನೆ ಇನ್ನೇನು ನಾಳೆಯಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ಇನ್ನೊಂದು 16-17 ದಿನ ಎಲ್ಲೂ ಫ್ರೀ ಇಲ್ಲ. ಮಾಮೂಲಿನೂ ಐತೆ. ಇರೋದು ಒಂದಿನ ಶನಿವಾರ, ಆವಾಗ ರೆಸ್ಟೇ ಆಗೋಗುತ್ತೆ. ಇವಾಗ ಹೊರಟಿದ್ದೀವಿ ಎಲ್ಲರೂ ದೇವಸ್ಥಾನಕ್ಕೆ. ದೇವಸ್ಥಾನ ಅಂದರೆ ಸಂಡೇಸ್ ಹೋದರೆ ದೇವಸ್ಥಾನ ಇರುತ್ತೆ ಅಂತ ಗೊತ್ತು. ಬಟ್ ಸಾಟರ್ಡೇಸ್ ಗೊತ್ತಿಲ್ಲ, ನನಗೂ ಐಡಿಯಾ ಇಲ್ಲ. ನೋಡೋಣ ಸಾಟರ್ಡೇ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಜಸ್ಟ್ ಇವಾಗ ರೀಚ್.
ಅಲ್ವಾ ನೋಡು, ಮೊದಲೆಲ್ಲ ಹೆಂಗಿತ್ತು ರೋಡು ಫುಲ್ಲು ಖಾಲಿ. ನೋಡಮ್ಮ ಈ ಕಡೆ ರೈಟ್ ನೋಡಮ್ಮ, ಒಂದಾದ್ರ ಮನೆ ಇತ್ತಾ, ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ ಥರನೇ ಎದೊಳ್ತೈತೆ. ಶ್ರೀನಿಧಿ ಪ್ಯಾಲೇಸ್ ಇಲ್ಲ, ಸ್ಟ್ರೈಟ್ ಇದು. ಸ್ಟ್ರೈಟೇ ತೋರಿಸ್ತೈತೆ ಇದರಲ್ಲಿ. ಎಲ್ಲ ಅದು ಏನೇನೋ ಓಪನ್ ಮಾಡ್ಬಿಟ್ಟವ್ರು. ಹೋಗಪ್ಪ. ಅದು ದೇವಸ್ಥಾನ, ಅಲ್ಲೇ ಹೋಗಿ ಬರೋಣ. ಇಲ್ಲಿನ ಡೌಟ್ ಅನ್ಸುತ್ತೆ. ಅಮ್ಮ ಎಲ್ಲ ಹೋಗೋಣ, ಫಸ್ಟ್ ಮುಕ್ತಿನಾಗ ಹೋಗೋಣ, ಇದಕ್ಕೆ ಹೋಗೋಣ. ಎಲ್ಲಿ ತೆಗ್ದಿರಲ್ಲ? ಹೌದಾ? ಇವಾಗ ಇಲ್ಲೂ 2 ದೇವಸ್ಥಾನ ಆಗೈತಲ್ಲಪ್ಪ. ಇಲ್ಲೊಂದು ದೇವಸ್ಥಾನ, ತಿರ್ಗಾ ಅಲ್ಲೊಂದು ದೇವಸ್ಥಾನ, ಬಾಬಾ ದೇವಸ್ಥಾನ ಅಲ್ಲಿ. ಫಸ್ಟ್ ಇದು ಕೆಂಪಮ್ಮ ದೇವಿ ಇದೆ. ಶ್ರೀ ಕ್ಷೇತ್ರ ರಾಮಹಳ್ಳಿ ಇಲ್ಲ, ಓಪನ್ ಇದೆ. ಏಳನೆಯ ಪಟ್ಟಾಧಿಕಾರ. ಒಳಗಡೆ ಹೋಗೋಣ. ಕಾರಲ್ಲಿ ನಿಲ್ಲಿಸ್ಬಿಟ್ರೆ ಏರಿಯಾ ಎಲ್ಲ ಸೇಮ್ ಹಂಗೆ ಐತೆ, ಬಟ್ ಆದರೆ ಇದು ಚೇಂಜ್. ಅವ್ರದ್ದೇ ಅನ್ಸುತ್ತೆ ಒಳಗಡೆ. ಕೆಂಪಮ್ಮ ದೇವಿ ಅಂತಲೂ ಕರೀತಾರೆ, ಪ್ರತ್ಯಂಗಿರ ಅಂತಲೂ ಕರೀತಾರೆ. ಎಷ್ಟು ದಿನ ಆಗಿತ್ತು ಅಮ್ಮನ ಮಕ್ಕಳನ್ನೆಲ್ಲ ಹೊರಗಡೆ ಕರ್ಕೊಂಡು ಬಂದು. ಎಷ್ಟು ದಿನ ಆಯ್ತಪ್ಪ. ಅವ್ರಿಗೂ ಬೋರು, ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಬೇಜಾರು. ನಾನಾದರೂ ಹೊರಗಡೆ ಅಲ್ಲಿ ಇಲ್ಲಿ ಅಂತ ಕ್ಲಾಸ್ ಇದಕ್ಕೆ ಮತ್ತು ಕೆಲಸದ ನೆಪ ಹೇಳಿ ಓಡಾಡ್ತಿದ್ದೆ. ಈ ನಡುವೆ ಅವ್ರು ಯಾರನ್ನೂ ಎಲ್ಲೂ ಕರ್ಕೊಂಡೇ ಬಂದಿರಲಿಲ್ಲ. ಗೂಗಲ್ ರೂಟ್ ಮ್ಯಾಪ್ ಹಾಕ್ಕೊಂಡಿದ್ದೀವಲ್ಲ ಅದು. ಅಲ್ಲೋಡಿ ಹೆಂಗೆ ಆಡ್ತಾವೆ ಇವೆರಡು. ಮೂರು ಬನ್ನಿ ಫಸ್ಟ್ ಹೋಗಿ ದೇವಸ್ಥಾನದ ಒಳಗಡೆ ದೇವ್ರ ದರ್ಶನ ಮಾಡೋಣ. ನಾವು ಬಂದು ತುಂಬ ವರ್ಷಗಳಾಯಿತು ದೇವಸ್ಥಾನಕ್ಕೆ. ಗಣೇಶ ಇದೆ, ಫಸ್ಟ್ ಗಣೇಶನ ದರ್ಶನ ಮಾಡಿ ಆಮೇಲೆ ಇವಾಗ ಒಳಗಡೆ ಹೋಗೋಣ. ದೇವಸ್ಥಾನದೊಳಗೆ ಬಂದ ತಕ್ಷಣ ಅರ್ಚನೆ ಮಾಡಿಸೋಣ ಅಂತ ಮಾಡಿದ್ವಿ. ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಬನ್ನಿ ಅಂತಂದರು. ಸರಿ ಮಾಡಿ. ದೇವಸ್ಥಾನದಿಂದ ಹೊರಗಡೆ ಬಂದಿದ್ದ ತಕ್ಷಣನೇ ಇಲ್ಲಿ ಪ್ರತಿದಿನ ಊಟ ಇರುತ್ತೆ. ನಿತ್ಯ ಅನ್ನದಾನ ಪ್ರತಿದಿನ 12:30ಯಿಂದ 2:30ವರೆಗೂ ಇರುತ್ತೆ ಇಲ್ಲೇ ಒಳಗಡೆ. ಆವಾಗ ನಾವು ಬಂದಾಗ ಸೇಮ್ ಇದೆಲ್ಲ ಹಂಗೆ ಹೆಂಗಿತ್ತು ಹಂಗೆ ಇದೆಲ್ಲ ನಂದ. ಇದೆಲ್ಲ ಏನೂ ಚೇಂಜಸ್ ಏನಾಗಿಲ್ಲ. ಇದೆಲ್ಲ ನೀಟಾಗಿ ರಂಗೋಲಿಗಳೆಲ್ಲ ನೀಟಾಗಿ ಹಾಕಿದ್ದಾರೆ ಅಷ್ಟೆ. ಹಸು ಸಗಣಿ ಸ್ಮೆಲ್ಲು. ಇಲ್ಲೇ ಒಳಗಡೆ ದೇವಸ್ಥಾನ ಆಗುತ್ತೆ ಅಂತ ಎಷ್ಟು ವರ್ಷದಿಂದ ಹೇಳಿದ್ರಲ್ಲ.
ಅದೇ ಹೋಮ ನಡೆಯೋ ಜಾಗ. ಅದು ಹಾರ್ಟ್ ಶೇಪಲ್ಲಿ ಐತೆ ಹೋಮ ನಡೆಯೋ ಜಾಗ. ಮಹಾಪ್ರತ್ಯಂಗಿರ ಹೋಮ. ಹಾಂ, ಅಲ್ಲೇ ಇದ್ದಾರೆ ಸ್ವಾಮಿಗಳು. ಅಲ್ಲೇ ಅವರಲ್ಲ, ಅವರೇ ತಾನೇ ದೇವಸ್ಥಾನ ಇದು ಮಾಡಿರೋದು. ಅವರೇ ಅಲ್ಲ? ಹಾಂ, ಅವರೇ ಸ್ವಾಮಿಗಳು. ಆವಾಗಲೇ ನೋಡ್ತಾಯಿದ್ರು, ಬೇರೆ ಬಂದೈತಲ್ಲೋ ಗೊತ್ತಿಲ್ಲ. ಬಾ, ನಾವು ಯಾವಾಗ ಬಂದಾಗೂ ಅವ್ರು ಇರ್ತಾಯಿದ್ರು. ಈ ಸಲ ಅವರಲ್ಲವ್ರೆ. ನಾಳೆ ಅಂತ ನೋಡು ಪೂಜೆ. ನಾನು ಆನಂದ ಮದುವೆ ಆದಮೇಲೆ ಬೆಂಗಳೂರಿಗೆ ಬಂದಮೇಲೆ ಇಲ್ಲೇ ಇದೆ ಅನ್ಸತ್ತಲ್ಲ ಫಸ್ಟ್ ಬಂದಿದ್ದ ಆನಂದ. ಹಾಂ, ಇಲ್ಲಿಗೆ ಬಂದ ಮೇಲೆ ಮದುವೆ ಮಾಡಿಕೊಂಡು ಇಲ್ಲೇ ನಿಮ್ಮ ಆಂಟಿ ಮನೆಗೆ ಬಂದಿದ್ದು ಇರೋದ್ಮೇಲೆ. ಇಲ್ಲ ಅವಾಗ ಹಸುಗಳೆಲ್ಲ ಕಟ್ಟಾಕಿದ್ರು. ನಾನು ನೀನು ಇಬ್ಬರೇ ಬಂದಿದ್ವಿ ಆಗ. ಎಲ್ಲ ಅವರಿಬ್ರು ಯಾಕಡೆ ಹೋದ್ರು? ಹೊರಡ್ತೀವಿ. ತಾಯಿ ಒಳ್ಳೇದು ಮಾಡಮ್ಮ. ದರ್ಶನ ಎಲ್ಲ ಚೆನ್ನಾಗಾಯಿತು. ಈಗ ಹೋಗೋಣ. ಕಾಪಾಡಮ್ಮ. ಎಷ್ಟು ಚೆನ್ನಾಗಿದೆಲ್ಲ, ತಂಪಾಗೈತೆ ಮಾತ್ರ. ತಣ್ಣಗಿದೆ ಗಾಳಿ. ಇನ್ನು ನಾಳೆ ಹೋಮ ಅಂತೆ ನೋಡು. ನಾಳೆ ಹೋಮ ಅಂತೆ. ಇದು ಕುಂಕುಮ ನೀವು ಚೆಲ್ಬಿಡ್ತೀರ. ಬನ್ರಿ, ಉತ್ತ ನಮಸ್ಕಾರ ಮಾಡಬಾರ್ದು ಇಷ್ಟೊತ್ತಲ್ಲಿ. ಬನ್ರಿ. ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಇವಾಗ ಮುಕ್ತಿನಾಗ ಹೋಗೋಣ. ಮುಕ್ತಿನಾಗ ದೇವಸ್ಥಾನಕ್ಕೆ ಇವಾಗ ಫಸ್ಟ್ ಬಂದಿದ್ದು ನಾವು ಪ್ರತ್ಯಂಗಿರ ದೇವಸ್ಥಾನ. ಪ್ರತ್ಯಂಗಿರ ದೇವಸ್ಥಾನ ದರ್ಶನ ಮಾಡಿಕೊಂಡು ಇವಾಗ ಮುಕ್ತಿನಾಗ ದೇವಸ್ಥಾನಕ್ಕೆ ಹೋಗ್ತೇವೆ. ಯಾಕೆಂದರೆ ಇಷ್ಟೊತ್ತಲ್ಲಿ ತೆಗ್ದಿರಲ್ಲ ಅದು. ಅದರಿಂದ ಇವಾಗ ಇಲ್ಲಿ ಫಸ್ಟ್ ಇಲ್ಲಿಗೆ ಬಂದುಬಿಟ್ವಿ. ಯಾವಾಗೂ ಫಸ್ಟ್ ಅಲ್ಲೋಗಿ ಆಮೇಲೆ ಇಲ್ಲಿಗೆ ಬಂದು ಮನೆಗೆ ಹೋಗ್ತಾಯಿದ್ವಿ. ಬಟ್ ಇವತ್ತು ಇಲ್ಲಿಗೆ ಫಸ್ಟ್ ಬಂದ್ವಿ. ಅಲ್ಲಿ ಯಾಕೆಂದರೆ ಓಪನ್ ಇರಲ್ಲ ಅಂತ ಅಂದ್ಬಿಟ್ಟು. ಮತ್ತು ಇನ್ನೊಂದು ಅಲ್ಲಿ ಓಪನ್ ಇಲ್ಲ ಅಂದರೆ ಸ್ವಲ್ಪ ಹೊತ್ತು ಕೂತಿರ್ತೀವಿ ಅಂತ ಅಂದ್ಬಿಟ್ಟು ಇಲ್ಲೇ ಬಂದ್ವಿ. ಸೊ ಇವಾಗ ಬನ್ನಿ ಅಲ್ಲಿ ಹೋಗೋಣ. ಏನಿಲ್ಲ, ಅದು ಪಕ್ಕದ ರೋಡೇ. ದರ್ಶನ ಮುಗಿಸ್ಕೊಂಡು ಇವಾಗ ಮುಕ್ತಿನಾಗ ಕಡೆಗೆ. ಮುಕ್ತಿನಾಗ ಎಷ್ಟು ದೂರ ಏನಿಲ್ಲ, ಇಲ್ಲಿಂದ ಪಕ್ಕದ ರೋಡ್ ಅಷ್ಟೇ. ಹಾಂ, ಇಷ್ಟೇ ಎಷ್ಟಿತ್ತು ಏನು ಅಮ್ಮಮ್ಮನ 1.5 ವರ್ಷ ಏನಷ್ಟೇ ಅವಾಗ ಮಗು. 1.5-2 ವರ್ಷ. 1.5 ದಾಟಿತ್ತು. 1.5-2 ವರ್ಷ. ಆವಾಗ ಕಾರಲ್ಲಿ ಬಂದಿದ್ದಕ್ಕೆ ಇವಾಗೆ ಬರ್ತಾ ಇರೋದು. ಆಮೇಲೆ ಬರಲೇ ಇಲ್ಲ ನಾವು. 2 ವೀಲರಲ್ಲೂ ಬಂದಿಲ್ಲ, ಎಂಥರಲ್ಲೂ ಬಂದಿಲ್ಲ. ಇಲ್ಲ, ಏನು ಒಂದೇ ರೋಡು. ಹಾಂ, ಅದು ದೇವಸ್ಥಾನ ಅಲ್ಲಿ ಕಾಣ್ತಾ ಇರೋದು. ಇದು ಇದು ಮುಕ್ತಿನಾಗ ಹೋಗೋದು. ತಣ್ಣಗಿರುತ್ತೆ. ಅದು ಅಲ್ಲದೆ ಅಲ್ಲಿ ಇದಲ್ವಪ್ಪ ಬರುತ್ತಲ್ಲ ಭಾನುವಾರದಲ್ಲಿ, ಅವಾಗ ಒಂದ್ಸತಿ ಬರೋಣ ಇರು. ನಾನು ರಜಾ ಹಾಕ್ಬಿಟ್ರೆ ಬೆಳಗ್ಗೆನೆ ಬಂದ್ಬಿಟ್ರೆ ಏನ್ ಚೆನ್ನಾಗೈತೆ ನೋಡು. ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ತಾವ್ರಲ್ಲ ನಂದು. ಅಯ್ಯೋ, ಡೇ ಬೈ ಡೇ ಹೋಯ್ತಾ ಇನ್ನೂ ಇಂಪ್ರೂವ್ ಆಗ್ತಾನೆ ಇರುತ್ತೆ ಇದು. ಹಳ್ಳಿಲಿರೋ ದೇವಸ್ಥಾನ ಅಷ್ಟೊಂದು ಒಳ್ಳೇದಾಯ್ತು, ಇಷ್ಟೊಂದು ಒಳ್ಳೇದಾಯ್ತು ಅಂತ ತೋರಿಸ್ತಾರೆ. ಇಲ್ಲೆಲ್ಲ ತಿಂಡಿಗಳೆಲ್ಲ ಶುರು ಹಚ್ಬಿಟ್ಟವ್ರೆ. ಇಲ್ಲಿ ಫಸ್ಟ್ ಅಪ್ಪ ಇವಾಗ ಆಲ್ರೆಡಿ ಕಟ್ತವ್ರೆ ಇದು. ಗಾಡಿ ಪಾರ್ಕ್ ಮಾಡಿ ಅಲ್ಲಿ ಹೋಗ್ಬೇಕು ಫಸ್ಟ್ ದೇವಸ್ಥಾನ. ಇರು ಬಂಗಾರಿ, ಫಸ್ಟ್ ಅಲ್ಲಿ ದೇವ್ರ ದರ್ಶನ ಮಾಡ್ಬೇಕು. ಅಲ್ಲಿ ಮಾಡಿ ಆಮೇಲೆ ಅಲ್ಲಿ ಹೋಗ್ಬೇಕು. ಫಸ್ಟ್ ಗಾಡಿ ನಿಲ್ಸ್ಬಿಡೋಣ. ಇರು ಬಂಗಾರಿ, ನೀನ್ ಚಿಕ್ಕ ಪಾಪ ಹೋಗಿದಾಗ ಬಂದಿದ್ದು. ಪಾರ್ಕಿಂಗ್ ಎಷ್ಟು ಅಂತ ಗೊತ್ತಿಲ್ಲ.
ಕಣ್ಣಿಲ್ಲ ದೇವ್ರಿಗೆ ಬಂದಾಗ ಎಲ್ಲೋದು ನಿಂಗೇನು ಗೊತ್ತಾ ದೇವ್ರು ನಿನಗೆ ಶಿಕ್ಷೆ ಕೊಡೋದು ನಿನಗೂ ಕಣ್ಣಿಲ್ಲ ಓ ಆನಂದ ಬರೀ ಮುಳ್ಳು ನೀನ್ ಇಲ್ಲಾಕಿದ್ಯಾ. ಓಡಾಡಕ್ಕಾಗಲ್ಲ ದೇವಸ್ಥಾನ ಹತ್ರ ಪಟ್ಟಲದಮ್ಮ ದೇವಸ್ಥಾನ. ಆಗ ಫಸ್ಟು ಈ ದೇವಸ್ಥಾನದ ಒಳಗಡೆಗೆ ಹೋಗ್ಬೇಕು. ಫಸ್ಟ್ ಇಲ್ಲೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಬನ್ನಿ. ಇರುವೆದು ಮನೆ ಕೈ ಇಟ್ಬಿಡ್ ಸಾಕು ಸಾಕು ನಡೀರಿ ನಡೀರಿ. ಇವರಿಬ್ರು ಇದ್ಬಿಟ್ರೆ ದೇವ್ರೆ, ಇವರಿಬ್ರನ್ನ ನಾವು ಮೇಂಟೈನ್ ಮಾಡೋದು ಕಷ್ಟಪ್ಪ. ಟಾರ್ಚರ್ ಇವರಿಬ್ರು. ಅದು ಇನ್ನೂ ಡಬಲ್ ಟಾರ್ಚರು. ಬಟ್ ಆದರೆ ಅದು ಇವತ್ತು ಯಾಕೋ ಸೈಲೆಂಟಾಗಿ ಐತೆ. ಹಳಸಿನಕಾಯಿ ಹ್ಞೂ ವಾವ್, ಏನು ಚಿಕ್ಕ ಚಿಕ್ಕದಾಗಿದೆ. ಕಾಯಿ ಮನೆ ಇದು. ಇಲ್ಲಿ ಬಂದ್ಬಿಟ್ರಿ ಮೇನ್ ಇದಕ್ಕೆ ಹೋಗಿಲ್ಲ ಇನ್ನ. ಹಾಂ ಫಸ್ಟ್ ಇಲ್ಲೇ ತಾನೇ ಹೋಗೋದು. ಟೈಮ್ ಇಷ್ಟು ಇಲ್ಲ ಓಪನ್ ಐತಲ್ಲ. ಫಸ್ಟು ದೇವಸ್ಥಾನದೊಳಗೆ ಬಂದಿದ್ದ ತಕ್ಷಣ ಫಸ್ಟು ದರ್ಶನ ಮಾಡಬೇಕಾಗಿರೋದು ಬಂದು ಇದು ಆದಿಮುಕ್ತಿನಾಗ ಅಂತ ಹೇಳಿ. ಅದೇನೇನು ಶಾಸ್ತ್ರ ಮಾಡ್ತಾರಲ್ಲ ಅದು ಇದು. ದೇವರಿಗೆ ಹಣೆಗೆ ಮಾತ್ರ ಅರಿಶಿಣ ಕುಂಕುಮ ಇಡುವುದು. ನೋಡಿ ಎಷ್ಟು ನಾಗಪ್ಪ ಇದೆ. ಪ್ರತಿಷ್ಠಾಪನೆ ಎಲ್ಲ ಮಾಡ್ತಾರಲ್ಲ ಇಲ್ಲಿ. ಹಾಂ ನಡಿ. ಅಲ್ಲೋಣ ಅಲ್ಲಿ ದರ್ಶನ ಮುಗಿಸ್ಕೊಂಡು ಇವಾಗ ಇಲ್ಲಿ ಒಳಗಡೆ ಹೋಗೋಣ. ಏನಾಗಲ್ಲ ಬಾ, ಅದು ಹೊಟ್ಟೋಗುತ್ತೆ. ಇಲ್ಲಿ ಎಂಟ್ರನ್ಸ್ ಆ ಕಡೆಯಿಂದನೂ ಬರ್ಬೋದು, ಈ ಕಡೆಯಿಂದನೂ ಬರ್ಬೋದು. ಎಂಟ್ರನ್ಸ್ ದೊಡ್ಡ ವಿಶಾಲವಾದ ಜಾಗ. ನಮ್ಮ ಮಕ್ಳುಗಳು ನೋಡಿ ಹೋಗೋಣ. ಕೈ ಹಿಡ್ಕೊ ಮೆತ್ತಿಗಳಿ ಮೆತ್ತಿಗಳಿ. ಪೋಸ್ಗಳಿಗೆ ಏನು ಕಮ್ಮಿ ಇಲ್ಲ, 3 ಜನನೂ. ಅಲ್ಲೊಂದು ಇಲ್ಲೊಂದು ಇಲ್ಲೊಂದು. ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಡಬೇಕು. ನೀವೇ ಒಂದ್ಸಲಿ ದರ್ಶನ ಮಾಡ್ಕೊಂಬಿಡಿ ಇನ್ನೊಂದ್ಸಲಿ. ಎಲ್ರಿಗೂ ಒಳ್ಳೇದು ಮಾಡಪ್ಪ. ಇವಾಗ ಎಲ್ಲರೂ ಒಂದೊಂದು ಗ್ರೂಪ್ ಫೋಟೋಸ್ ತೆಗೆಸ್ಕೊಂಡು ದೇವ್ರ ಮುಂದೆ ಎಲ್ಲ ನಿಂತ್ಕೊಂಡು ಎಲ್ಲರೂ ಒಂದೊಂದು ಗ್ರೂಪ್ ಫೋಟೋಸ್ ತೆಗೆಸ್ಕೊಂಡ್ರು. ಅಪ್ಪ ನಮ್ಮ ಚಿಲ್ಟಾರಿಗಳಂತೂ ಸಿಕ್ಕಾಪಟ್ಟೆ ಫೋಟೋಸ್ ಹುಚ್ಚು. ಅವ್ರಿಗೂ ಎಲ್ಲ ಫೋಟೋಸ್ ಎಲ್ಲ ತೆಗೆದ್ವಿ ನೋಡಿ. ಇವಾಗ ಫೋಟೋಸ್ ಎಲ್ಲ ಮುಗೀತು, ಇವಾಗ ಹೊರಡ್ತಾ ಇದ್ದೀವಿ. ಯಾರಿಗೆಲ್ಲ ನೆನಪಿದೆ, ಈ ಒಂದು ಗಿಡನ ನಾವು ಮುಂಚೆ ಕಟ್ ಮಾಡಿ ಬುಕ್ ಒಳಗಡೆ ಇಟ್ಕೊತಿದ್ವಿ. ನವಿಲ್ ಮರಿಯಾಕತ್ತೆ ಅಂತ ಅಂದ್ಬಿಟ್ಟು, ನವಿಲ್ ಊಟ ಅಂತ ಅಂದ್ಬಿಟ್ಟು. ಯಾರೆಲ್ಲ ಹೀಗೆ ಮಾಡಿದ್ರಾ ಕಮೆಂಟ್ ಮಾಡಿ.
ಸೀನ್ರೀಸ್ ಚೆನ್ನಾಗಿದೆ. ತಿನ್ಬಿಡ್ತಾರಮ್ಮ, ಅದಕ್ಕೆ ಇದು ಮಾಡಲ್ಲ. ಅಂದರೆ ಮೂಲ ಸ್ಥಾನಕ್ಕೆ ಅಲ್ಲೇ ಹೋಯ್ತಿರಲ್ಲ ಇದಕ್ಕೆ. ಅದು ಮಡಿಯಿಂದ ಇರಬೇಕು. ಇವಾಗಿನ್ನ ಗೋಪುರ ಕಟ್ತಾ ಇದ್ದಾರೆ. ಎಲ್ಲ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಕಡೆಗೆ ಹೋಗ್ತಾ ಇದ್ದೀವಿ. ಕಬ್ಬಿನಲ್ಲಿ ಕುಡಿಯೋಕೆ ಬಂದಿದ್ದೀವಿ. ಕಬ್ಬಿನಲ್ಲಿ ಒಂದು 20 ರೂಪಾಯಿ. ಹೇಗಿದೆ ಟೇಸ್ಟ್ ನೋಡೋಣ. ದೇವಸ್ಥಾನ ಹತ್ರ ಬಂದವರು ಎಲ್ಲರೂ ಕೂಡ ಟೇಸ್ಟ್ ಮಾಡಿ. ನಾವು ನೋಡ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ಟೇಸ್ಟ್ ಮಾಡ್ತೀನಿ. ಇಲ್ಲಿ ಸೌತೆಕಾಯಿ ಮಸಾಲ ಮತ್ತು ನಾರ್ಮಲ್ ಸೌತೆಕಾಯಿಗೆ ಹೇಳಿದ್ದೀನಿ. ಮಂಜಣ್ಣ ಥರ ಅವರಂತೆ, ಬಿಗ್ ಬಾಸ್ ಮಂಜಣ್ಣ. ಯಾರ ಥರ? ಯಾರು ಅವಣ್ಣ. ಸೌತೆಕಾಯಿ ತೊಗೊಂಡಿದ್ದೀವಿ. ಹೇಗಿದೆ ಅಂತ ನೋಡೋಣ. ಇದೊಂದು ಪುದೀನ ಮಸಾಲೆ ಇರೋಂಥದ್ದು. ನಮ್ಮ ತೋಸಮ್ಮನಿನ ಅದು ನಾರ್ಮಲ್ ಸೌತೆಕಾಯಿ. ನಮ್ಮನೇಲಿ ಸೌತೆಕಾಯಿ ಫೇವ್ರೇಟ್ ಇರೋರೆ ಎಲ್ರೂ. ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಹೇಗಿದಪ್ಪ? ಫೇಸು ಶೆಕೆಗೆ ಒಂಥರ ಬರ್ತಾ ಇದೆ. ಹಾಂ, ಸೌತೆಕಾಯಿ ಮಸಾಲನೂ ಚೆನ್ನಾಗಿತ್ತು. ಹಂಗೆ ಪ್ಲೈನ್ ಸೌತೆಕಾಯಿ ಎಲ್ಲ ತಿನ್ಕೊಂಡು ಜ್ಯೂಸ್ ಕುಡಿಯೋಕ್ಕಾಗಿಲ್ಲ, ಯಾಕೆಂದರೆ ಅವರು ಏನೋ ಮಿಷಿನ್ ಪ್ರಾಬ್ಲಮ್ ಆಯಿತು. ಸೊ ಅದರಿಂದ ಇವಾಗೆಲ್ಲ ತಿನ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ. ನೋಡಿದ್ರೆ ಅಲ್ವಾ, ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಆದರೆ ನಿಮ್ಗಲ್ಲಿ ಫೋನಲ್ಲಿ ತೋರ್ಸೋಕ್ಕಾಗಿಲ್ಲ, ಯಾಕೆಂದರೆ ಒಳಗಡೆ ಫೋನ್ ಅಲ್ಲೋ ಇಲ್ಲ. ಸೊ ಅದನ್ನು ತೋರ್ಸೋಕ್ಕಾಗಿಲ್ಲ. ನಾವಂತೂ ತುಂಬ ಚೆನ್ನಾಗಿ ದರ್ಶನ ಮಾಡಿದ್ವಿ. ಆದರೂ ಕೂಡ ಒಂದೊಂದು ಫೋಟೋ ಹಿಡ್ಕೊಂಡಿದ್ದೀನಿ. ಏನು ಅನ್ನಿಸ್ತು ಅಂತ ನೀವು ಕೂಡ ಕಮೆಂಟ್ ಮಾಡಿ. ನೀವು ಯಾರ್ಯಾರು ಬಂದಿಲ್ಲ ಎಲ್ಲರೂ ಬನ್ನಿ, ಒಂದ್ಸಲಿ ವಿಸಿಟ್ ಮಾಡಿ ಹೇಗಿದೆ ದೇವಸ್ಥಾನ ಅಂತ. ಓಕೆನಾ? ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದಾಗಿತ್ತು ನಮ್ಮ ಫ್ಯಾಮಿಲಿ ಟೈಮ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ನಿಮ್ಮಿನ್ನ ಒಳ್ಳೊಳ್ಳೆ ದೇವಸ್ಥಾನಗಳು ಮತ್ತು ನಮ್ಮ ಫ್ಯಾಮಿಲಿ ಟೈಮ್ ಅಂತ ಹೇಳಿ ಕೊಡ್ತೀವಿ. ಸೊ ಹೀಗೆ ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ಬ್ಲಾಗ್ಸ್ ಇನ್ ಕನ್ನಡ. ಬಾಯ್ ಬಾಯ್.